ನಿನ್ನೆ ಸಂಜೆ ದೆಹಲಿಗೆ ಹೋಗಿ ಮಧ್ಯರಾತ್ರಿಯೇ ವಾಪಸ್ ಬಂದ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮಾಲೂರಿನ ಚೊಕ್ಕಂಡಹಳ್ಳಿ ಹತ್ತಿರ ನಡೆದಂಥ ಕಾರ್ಯಕ್ರಮ 3200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡುವ ಕಾರ್ಯಕ್ರಮ. ಕೋಲಾರ ಚಿಕ್ಕಬಳ್ಳಾಪುರದಿಂದ ಒಬ್ಬರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅಲ್ಲಿ ಗೆದ್ದವರಿಗೆ ಒಬ್ಬರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಆ ಒಂದು ಅಸಮಾಧಾನ ಕಾಂಗ್ರೆಸ್ ಶಾಸಕರಿಗಿದ್ದೇ ಇದೆ. ಅದರ ಜೊತೆಗೆ ಬಣಗಳಿದವಲ್ಲ. ಇವೆಲ್ಲದರ ಮಧ್ಯೆಯೂ ಎಲ್ಲ ಶಾಸಕರುಗಳನ್ನ ಒಂದೇ ಕಡೆ ಸೇರಿಸುವಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿಯಾಗಿತ್ತು. ಅವರ ಮುಂದೆ ಮುಸುಕಿನ ಗುದ್ದಾಟ ಬಯಲಿಗೆ ಬಂತು. ವೇದಿಕೆಯ ಮೇಲೆ ಸನ್ಮಾನ ಮತ್ತು ದೀಪ ಬೆಳಗಿಸುವ ವಿಚಾರದಲ್ಲಿ ಶಾಸಕರುಗಳ ಮಧ್ಯದ ಗುದ್ದಾಟ ಹೆಂಗಿದೆ ಅಂತ ಗೊತ್ತಾಯಿತು. ಸಚಿವರು ಶಾಸಕರ ಸನ್ಮಾನದ ಸಂದರ್ಭದಲ್ಲಿ ಸನ್ಮಾನಕ್ಕೆ ನಾನು ಬರೋದಿಲ್ಲ ಅಂದ್ರು ನಾರಾಯಣಸ್ವಾಮಿ. ನಾರಾಯಣಸ್ವಾಮಿ ಅವರಿಗೆ ಒತ್ತಾಯ ಮಾಡಿ ನಂಜೇಗೌಡರು ಸನ್ಮಾನ ಮಾಡುದು. ದೀಪ ಬೆಳಗಿಸುವುದಕ್ಕೂ ನಾರಾಯಣಸ್ವಾಮಿ ಹಿಂದೇಟು. ನಾನು ಬರೋದಿಲ್ಲ ಅಂತ ಅಷ್ಟು ದೂರನೇ ನಿಂತ್ಕೊಂಡು ಕೈ ಸನ್ನೆ ಮಾಡಿದ್ರು. ಅಂತೇಳಿ ನಾನು ಮಾನ್ಯ ಶಾಸಕರಲ್ಲಿ ಕೋರ್ತಾ ಇದ್ದೀನಿ. ವೈಯಕ್ತಿಕವಾಗಿ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಕೋರಬೇಕಂತೇಳಿ ನಾನು ಮಾನ್ಯ ಶಾಸಕರಲ್ಲಿ ಕೋರ್ತಾ ಇದ್ದೀನಿ. ನಮ್ಮೆಲ್ಲರ ಸಹಕಾರ ಇದೆ ಅನ್ನೋದನ್ನ ನಿಮ್ಮ ಚಪ್ಪಾಳೆಯ ಮೂಲಕ ತಿಳಿಸಬೇಕಾಗಿ ಕೋರಿಕೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಅಭ್ಯುದಯದ ಹಾದಿಯನ್ನ ತೆರೆದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ಕಾರ್ಯಕ್ರಮದ ಉದ್ಘಾಟನೆಯ ಮೂಲಕ ಅವರ ಜೊತೆಯಾಗಿ ಅವರ ಮಾರ್ಗದರ್ಶನದಂತೆ ಮಾಲೂರಿನ ಮಹಾಜನತೆಗೆ ಭರಪೂರ ಮುಖ್ಯಮಂತ್ರಿಗಳಿಂದ ವಿದ್ಯುಕ್ತವಾಗಿ ಸರ್ವತೋಮುಖ ಅಭಿವೃದ್ಧಿಯ ಧ್ಯೇಯದೊಂದಿಗೆ ಸವಲತ್ತುಗಳ ವಿತರಣಾದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ನಿಮ್ಮ ಜೋರಾದ ಚಪ್ಪಾಳೆ ಬೆಂಗಳೂರನ್ನು ದಾಟಿ ಇಡೀ ಭಾರತಕ್ಕೆ ಕೇಳಿಸುವ ನಿಟ್ಟಿನಲ್ಲಿ ಜೋರಾದ ಕರ್ತಾಡವನ್ನು ಮಾಡಿ ಧರ್ಮಗಳ ಸಮನ್ವಯ, ಸರ್ವೋದಯದ ಸಾಕಾರ, ಸರ್ವತೋಮುಖ ಅಭಿವೃದ್ಧಿಯ ಧ್ಯೇಯದೊಂದಿಗೆ ಸವಲತ್ತುಗಳ ವಿತರಣೆ. ಇವತ್ತು ಮತ್ತೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು 67 ದಿವಸಗಳು ಕಳೆದಿದ್ದಾವೆ. ಈ 67 ದಿವಸಗಳಲ್ಲೇ ಐತಿಹಾಸಿಕವಾದಂತಹ ಅನೇಕ ಯೋಜನೆಗಳು, ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ನೋಡಿ ಅವರು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಸಂಪುಟ ಅಸಮಾಧಾನ ಇನ್ನೂ ಮುಗಿದಿಲ್ಲ. ತುಂಬಾ ಹಿರಿಯರು ಮತ್ತು ಮಾಜಿ ಸಚಿವರುಗಳಿಗೆ ಫೋನ್ ಮಾಡಿ ಮನೆಗೋಗಿ ಅವರಿವರನ್ನ ಮನೆಗೆ ಕಳಿಸಿ ಅವರನ್ನ ತಣ್ಣಗಾಗಿಸಲಾಯಿತು. ಆದರೆ ಹಿರಿಯ ಶಾಸಕರು ಅವ್ರನ್ನ ಮಾತಾಡಿಸೋರು ಕೂಡ ಯಾರೂ ಇಲ್ಲ. ಸಿದ್ದರಾಮಯ್ಯನವರು ಸುಮ್ಮನಿದ್ದಾರೆ. ಅವರ ಮೌನ ಸಮಸ್ಯೆಯನ್ನ ಇನ್ನಷ್ಟು ಬಿಗಡಾಯಿಸುವ ಅಪಾಯ ಇದೆ. ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹೊಣೆ ಹೊರಿಸ್ತಾರಂತೆ. ಉಪಮುಖ್ಯಮಂತ್ರಿಗಳಿಗೆ ಹೊಣೆ. ಅಸಮಾಧಾನಗೊಂಡಿರುವ ಶಾಸಕರ ಹತ್ರ ಮಾತಾಡಿ ಅಂತ.
2 ದಿನಗಳ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ 75ನೇ ಹುಟ್ಟುಹಬ್ಬ ಇತ್ತು. ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಿತ್ತು ಅವರಿಗೆ, ವೈರಲ್ ಫೀವರ್. ಬರ್ತ್ಡೇ ದಿನ ಮನೆಯಲ್ಲೇ ಇದ್ರೆ ಜನ ತುಂಬ ಬರ್ತಾರೆ ಅಂತೇನೋ ಲಂಡನ್ನಿಗೆ ಹೋಗಿದ್ರಂತೆ. ಅಲ್ಲಿಂದ ವಾಪಸ್ ಬಂದ ನಂತರ ಶಾಸಕರುಗಳನ್ನು ಭೇಟಿಯಾಗಿ ಅನ್ನುವ ಸೂಚನೆ ಕೊಡಲಾಗಿದೆ ಅವರಿಗೆ. ಅಸಮಾಧಾನಿತ ಶಾಸಕರನ್ನ ಭೇಟಿಯಾಗಿ ಮಾತಾಡಿಸಿ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.